ನೀನು ಹಾರ್ಡ್ಕೋರ್ ಕನ್ನಡ ಮೂವಿ ಫ್ಯಾನಾ? ಹೌದು. ಸರಿ, ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ಆಯ್ತಾ? ನೀನು ಕೇಳು, ಆಮೇಲೆ ಸಿಂಪಲ್ ಆಗೈತಲ್ಲ ಅಂತ ನಾನು ಹೇಳ್ತೀನಿ. ಸರಿ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ನೆಕ್ಸ್ಟ್ 5 ಮೂವೀಸ್ ಯಾವ್ದಾದ್ರು ಬರ್ತಾ ಇದೆ ಅಂತ, ರಿಲೀಸ್ ಆಗ್ತಾ ಇದೆ ಅಂತ ಹೇಳು. 5 ಮೂವಿ ಎಲ್ಲ ಗೊತ್ತಿಲ್ಲ ನನಗೆ. ಲೈಕ್ ಒಂದು 2 ಮೂವಿ ಗೊತ್ತು. ಯಾವುದು? ಉತ್ತರಾಖಂಡ ಒಂದು, ಹಾಂ, ಆಮೇಲೆ ಎ ಫಾರ್ ಆನಂದ್. ಹಾಂ. ಸೊ ಇನ್ನೂ 4 ಮೂವೀಸ್ ಬೋನಸ್ ನಾನು ಹಿಂಗೆ ಹೇಳ್ತೀನಿ. Nice. ಡ್ಯಾಡು, 666 ಆಪರೇಷನ್ ಡ್ರೀಮ್ ಥಿಯೇಟರು, ಆಮೇಲೆ ಭೈರವನ ಕೊನೆ ಪಾಠ, ಆಮೇಲೆ ಗುಮ್ಮಡಿ ನರಸಯ್ಯ, ಆಮೇಲೆ ಬೇಲ್. Nice. ಇಷ್ಟು ಮೂವೀಸ್ ಶಿವರಾಜ್ ಕುಮಾರ್ ಅವರು. ಫೈನಲಿ ಸಮ್ ಗುಡ್ ನ್ಯೂಸ್ ಫಾರ್ ಸ್ಯಾಂಡಲ್ವುಡ್. ಸರಿ, ಸೆಕೆಂಡ್ ಕ್ವೆಶನ್ ಆಯ್ತಾ? ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪಾರ್ಟ್ 1 ಪಾರ್ಟ್ 2 3 ಮೂವೀಸ್ ಹೇಳು. ಪಾರ್ಟ್ 1 ಪಾರ್ಟ್ 2 ಜೋಗಿ ಜೋಗಯ್ಯ. ಹಾಂ, ಜೋಗಿ ಜೋಗಯ್ಯ. ಇನ್ನೂ 2 ಮೂವಿ ಇದೆ ಅವ್ರದ್ದು. ಪಾರ್ಟ್ 1 ಪಾರ್ಟ್ 2 ಬಂದಿದೆ. ತುಂಬ ಸಿಂಪಲ್, ತುಂಬ ಈಸಿ. ಕಮಾನ್, ಆನ್ಸರ್ ಗೊತ್ತಿದ್ರೆ ಎಲ್ಲ ತುಂಬ ಈಸಿ. ಗೊತ್ತಿಲ್ಲ ಇನ್ನ ಎರಡು ಯಾವ್ದಂತ. ಬಜರಂಗಿ 1, ಬಜರಂಗಿ 2. ಓ ಕರೆಕ್ಟ್. ಆಮೇಲೆ ಮುಫ್ತಿ ಮತ್ತೆ ಭೈರತಿ ರಣಗಲ್ಲ. ಭೈರತಿ ರಣಗಲ್ಲ. ಅದು ಪಾರ್ಟ್ 2 ಅಂತ ಹಾಕಿಲ್ಲ ಅವರು. ಅದು ಪಾರ್ಟ್ 2ನೇ ಆ್ಯಕ್ಚುಲಿ, ಭೈರತಿ ರಣಗಲ್ಲ, ಅದು ಅನ್ಅಫಿಷಿಯಲ್. ಅದೇ ಗೊತ್ತು, ಅವರು ಅದ್ರಲ್ಲಿ ಮೆನ್ಷನ್ ಮಾಡಿರಲ್ಲ ಅದಕ್ಕೆ. ಓಕೆ, ಈಗ 3ನೇ ರೌಂಡ್. ಓಕೆನಾ? ಓಕೆ. ಕಿಚ್ಚ ಸುದೀಪ್ ಸರ್ ಅವರು 3 ಮೂವಿನಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಯಾವ ಮೂವಿ? ಒಂದು ಇದು ವಿಲನ್, ಅದರಲ್ಲೇನೆ ಮೋಸ್ಟ್ಲಿ. ಕರೆಕ್ಟ್, ಹೌದು, ವಿಲನ್. 3 ಮೂವಿ ಕನ್ನಡ ಅಲ್ವಾ? ಒಂದು ಕನ್ನಡ, ಈಗ ಇನ್ನೊಂದು ತೆಲುಗು. ಕರೆಕ್ಟ್. ಒಂದು ತಮಿಳ್, ಇನ್ನೊಂದು ಹಿಂದಿ. 4 ಮೂವಿ ಒಟ್ಟು. ಗೊತ್ತಿಲ್ಲ ನನಗೆ ಅದಂತ. ಸಲ್ಮಾನ್ ಖಾನ್ ದಬಾಂಗ್ 3. ಓ ನೈಸ್. ಅದರಲ್ಲಿ ಲೈಕ್ ಸುದೀಪ್ ಅವರ ವಿಲನ್. ಹೌದು. ನಾನು ಸ್ಕ್ರಿಪ್ಟ್ ಅನ್ಕೊಂಡಿದ್ದೆ. ಆಮೇಲೆ ತಮಿಳಲ್ಲಿ ವಿಜಯ್ ಅಗೇನ್ಸ್ಟ್ ಆಗಿ ಪುಲಿ. ಓ ಓಕೆ ಓಕೆ, ಇದು ನೋಡಿಲ್ಲ ನಾನು. ಸೊ ಇದೇ ಥರ ಯಾವ್ದನ್ನ ಗೊತ್ತಿಲ್ಲದಿರೋ ಫ್ಯಾಕ್ಟ್ಸ್ ನಮಗೆ ನಾವೇನಾದರೂ ಹೇಳ್ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಕವರ್ ಮಾಡ್ತೀವಿ. ಇದೇ ಥರ ಸಖತ್ ಮೂವಿ ಫ್ಯಾಕ್ಟ್ಸ್ಗೋಸ್ಕರ ಫಾಲೋ ಮಾಡಿ ಸಖತ್ ಕನ್ನಡಿಗ.